ಓಕೆ, ನಾನು ಇದೇ ವ್ಲಾಗ್ನ ಯೂಟ್ಯೂಬಲ್ಲಿ ಕೂಡ ಹಾಕಿ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಶೇರ್ ಮಾಡಿ ಅವ್ರ ನೇಮ್ ಕಮೆಂಟ್ ಮಾಡ್ತಾರೋ ಅವ್ರಿಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸರ್ಪ್ರೈಸ್ ಇರುತ್ತೆ. ಓಕೆ ಗೈಸ್, ತುಂಬಾ ಚಳಿ ಇಲ್ಲಿ. ಮುಂದೆ ಬಿಸಿ ಬಿಸಿ ಕಾಫಿ ಕುಡಿದು ನನ್ ಕೇದಾರ್ನಾಥ ಟ್ರಿಪ್ ಮುಗಿಸಿ ಮತ್ತೆ ನಮ್ ಕರ್ನಾಟಕದಲ್ಲಿ ಸಿಗ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಸೋನ್ಪ್ರಯಾಗಿಂದ ಗೋರಿಕುಂಡ್ಗೆ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸೊ ಜೀಪಲ್ಲೂ ಹೋಗ್ಬೋದು. ತುಂಬ ಮಳೆ ಇರೋದ್ರಿಂದ ಜೀಪೆಲ್ಲ ಸ್ಟಾಪ್ ಮಾಡಿದ್ದಾರೆ, ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀನಿ. ತುಂಬ ಮಳೆ ಇರೋದ್ರಿಂದ ರೆಕಾರ್ಡಿಂಗ್ ತುಂಬ ಕಷ್ಟ ಆಗ್ತಿದೆ. ಸೊ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಕ್ಲಾರಿಟಿ. ನೀರಿಗೇನು ಬಂಡವಾಳ ಹಾಕಂಗಿಲ್ಲ, ಇಲ್ಲಿ ಬರ್ತಾ ಇರ್ತವೆ, ಕುಡ್ಕೊಂಡು ಹೋಗ್ಬೋದು. ನೋಡು, ಇಲ್ಲಿ ಬರ್ತಾ ಇರ್ತವೆ, ಅಲ್ಲಿ ಫಾಲ್ಸಲ್ಲಿ ಬರ್ತಾ ಇರ್ತವೆ, ಆ ಫಾಲ್ಸಲ್ಲಿ ಕುಡಿಬೋದು. ಇದಂತೂ 4ನೇ ಫಾಲ್ಸು. ತುಂಬ ಲೆಂತಿಂದ ಬೀಳ್ತಾ ಇದೆ. ತುಂಬ ಚೆನ್ನಾಗಿತ್ತು, ಇದು ಮಾತ್ರ ಸಖತ್ತಾಗಿತ್ತು. ಆದರೆ ವಿಪರೀತ ಮಳೇಲಿ ನೆನ್ಕೊಂಡು ಫಾಲ್ಸ್ ನೋಡ್ತಾ ಹೋಗ್ತಾ ಇದ್ವಿ. ಹಿಂಗೆ ಹಿಡ್ಕೋ ಸಾಕು, ಕೆಳಗಿಂದ ಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡ್ತಾರೆ. ಇದನ್ನು ಮಾಡಲೇ ಮ್ಯಾಗ ಅದ ಎಲ್ಲಿಂದ ಬೀಳ್ತಾ ಇದೆ ಅಂದರೆ ಆ ಮೇಲಿಂದ ಬಿದ್ದಿದ್ದ ನೀರು ಹಿಂಗೆ ಬಿದ್ದು ಹಿಂಗೆ ಪಾತಾಳ ಕರೆದು ಅಲ್ಲಿವರೆಗೂ ಹರಿತದೆ. ಸಾಕು ತುಂಬ್ಕೊಂಡಿರೋದ್ರಿಂದ ನಮಗೇನು ಕಾಣಿಸ್ತಿಲ್ಲ. ಮಧ್ಯಂತರ ಬ್ರಿಡ್ಜು. ಸೊ ಇಲ್ಲಿಂದ 0 ಲೈನ್ ಸ್ಟಾರ್ಟ್ ಆಗುತ್ತೆ. ಈ 0 ಲೈನ್ ಅಂತ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಇಲ್ಲಿಂದ. ಸೊ ಈ 0 ಲೈನ್ನ ದಾಟಿ ಮುಂದಕ್ಕೆ ಹತ್ತಿದವರು ಗೌರ್ಮೆಂಟ್ಗೆ ಲೆಕ್ಕ ಇಲ್ಲ. ಯು ಸಿ ಆರ್ಮಿ ಅಂತೂ ಕ್ಲಿಯರ್ ಮಾಡಿದೆ, ಇದ್ರ ಮುಂದಕ್ಕೆ ನಮಗೆ ರೆಸ್ಕ್ಯೂ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಮುಂದೆ ಹತ್ತೋರಿಗೆ ಯಾವುದೇ ರೀತಿ ಭದ್ರತೆ ಇರಲ್ಲ. ಹತ್ಬೋದು, ಬಟ್ ಅವರ ಜೀವಕ್ಕೆ ಅವರೇ ಜವಾಬ್ದಾರಿ. ಇದು ಮೊದಲು ಒಂದು ಸಣ್ಣ ಜರಿ ಹರಿತಿತ್ತಂತೆ, ಆದರೆ ಆ ಸಣ್ಣ ಜರಿ ಇಷ್ಟು ದೊಡ್ಡ ಬೆಟ್ಟವನ್ನು ಕೊರೆದು ಇಷ್ಟು ದೊಡ್ಡ ಹಳ್ಳ ಮಾಡಿ 2 ಬೆಟ್ಟ ಮಾಡಿಬಿಟ್ಟಿದೆ. ಪ್ರಕೃತಿಯ ವಿಹಂಗಮ ನೋಟ ಇದು. ಪಾತಾಳ ತುಂಬ ಹತ್ರ ಹೋಗ್ತಾ ಇದ್ದೀನಿ. ಹತ್ರ ನೋಡೋಣ ಹೇಗೆ ಕಾಣಿಸುತ್ತೆ. ಈ ಸೌಂಡಿಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇದಂತೂ ವೆರಿ ಡೇಂಜರಸ್ ಜಾಗ. ಇಲ್ಲೇನಾದರೂ ಫ್ಲಡ್ ಆದರೆ ಈ ಫ್ಲಡ್ಡಿಗೆ ಯಾರ ಜವಾಬ್ದಾರಿಯೂ ಇಲ್ಲ, ರೆಸ್ಕ್ಯೂ ಮಾಡಲಿಕ್ಕೂ ಯಾರೂ ಬರಲ್ಲ, ತುಂಬ ರೇರು. ಹಾಗಾಗಿ ಇಲ್ಲಿ ಚಿತ್ರೀಕರಣ ಮಾಡೋಕ್ಕೂ ಅವಕಾಶ ಇಲ್ಲ, ಓಡಿಸ್ತಾ ಇರ್ತಾರೆ. ಸಾಧ್ಯವಾದಷ್ಟು ನೋಡಿಕೊಂಡು ಮುಂದೆ ಹೋಗ್ತಾ ಇರ್ತೇನೆ. ಎಲ್ಲಿ ನೋಡಿದರೂ ನೀರು ನೀರು ನೀರು. ನೋಡ್ತಾ ಹಾಗೇ ಮುಂದೆ ಸಾಗ್ತಾ ಇದ್ದೀನಿ. ಎಲ್ಲಿ ನೋಡಿದರೂ ಫಾಲ್ಸು. ನಾವು 1-2 ಫಾಲ್ಸ್ಗೆ ಖುಷಿ ಆಗ್ತಿದ್ವಿ. ಇಲ್ಲಿ ಅರ್ಧ ಕಿಲೋಮೀಟ್ರಿಗೂ ಒಂದೊಂದು ಫಾಲ್ಸ್ ಸಿಗ್ತಾನೇ ಇದೆ. ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಇದು ಒಂಥರ ಚೆನ್ನಾಗಿದೆ ಮಳೇಲಿ ನೋಡ್ತಾ ಹೋಗೋದು. ಇಲ್ಲಿ 2 ಜರಿಗಳ ಸಂಗಮ. ಒಂದು ಪುಟ್ಟ ಜರಿ, ಸಣ್ಣ ಸಣ್ಣ ಜರಿಗಳು ಸೇರಿ ದೊಡ್ಡ ಜರಿಯಾಗಿ ಹರಿಯುತ್ತದೆ. ಪ್ರಕೃತಿಯ ಸೊಬಗು, ಸುಂದರವಾದ ತಾಣ. ಹಾಗೆಯೇ ನೋಡ್ತಾ ಕಳೆದು ಹೋದ ನಾನು.
ಮಧ್ಯಂತರ ಜರ್ನಿ ನಡೆದು ಸಾಕಾಗಿ ಹೋಗಿತ್ತು. ಎನರ್ಜಿ ಕೊಟ್ಟಂತಹ ಪುಟ್ಟ ಅಂಗಡಿ. ಈ ಅಂಗಡಿ ನನಗೆ ಕೊಟ್ಟಂಥ ಎನರ್ಜಿ ಇಲ್ಲಿಂದ ನಂತರ ನಾನು ಬೆಟ್ಟವನ್ನು ಹತ್ತಲಿಕ್ಕೆ ಬಹಳ ಸಹಾಯವಾಯಿತು. ಮಳೆ ಬಂದಿಂಗ್ ಆಗಿರೋದಲ್ಲ, ಜನಕ್ಕೆ ತೊಂದರೆ ಆಗಬಾರ್ದು ರಸ್ತೆಗೆ ಅಂತ. ರಸ್ತೆ ಖಾಲಿ ಇರಲಿ. ಹೆಚ್ಚು ಫ್ಲಡ್ ಆಗುವಂಥ ಜಾಗಗಳನ್ನ ಹುಡುಕಿ ಕೆಲವೊಂದು ಕಡೆ ವಿಪರೀತ ಲ್ಯಾಂಡ್ಸ್ಲೈಡ್ ಆಗ್ತದೆ. ಅಂತಹ ಜಾಗಗಳನ್ನ ಗುರುತಿಸಿ ಸರ್ಕಾರ ಕೆಲವೊಂದು ಕಡೆ ಈ ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನ ಮಾಡಿರುತ್ತೆ. ಆ ವ್ಯವಸ್ಥೆಯೇ ಈ ನೀರು ಆ ಥರ್ಮಾಕೋಲ್ನ ಕೆಳಗಡೆ ಹೋಗುವಂಥ ವ್ಯವಸ್ಥೆ. ಅಲ್ಲಿ ಹರಿದು ಬರೋ ನೀರು, ಇದು ಕುದುರೆಗಳ ಲಾಳ. ಇಲ್ಲಿಗೆ ಕುದುರೆ ಸವಾರಿ ಎಂಡು, ಕುದುರೆಗಳ ಪಾರ್ಕಿಂಗ್ ಅಂತಲೇ ಹೇಳ್ಬೋದು. ಇನ್ನು ಮುಂದಕ್ಕೆ 1 ಕಿಲೋಮೀಟ್ರು ನಡ್ಕೊಂಡೇ ಹೋಗಬೇಕು. ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಮೊದಲೇ ಕುದುರೆಗಳನ್ನ ಸ್ಟಾಪ್ ಮಾಡ್ತಾರೆ. ಈ ಕುದುರೆಗಳಿಗೆ ಇನ್ಶೂರೆನ್ಸ್ ಇರುತ್ತೆ. ಪೊಲೀಸವ್ರು ಹೇಗೆ ನಮ್ಮ ಬೈಕ್ಗಳನ್ನ ಅಡ್ಡ ಹಾಕಿ ಇನ್ಶೂರೆನ್ಸನ್ನು ಕೇಳ್ತಾರೋ ಹಾಗೆ ಇಲ್ಲೂ ಕೂಡ ಕುದುರೆಗಳನ್ನ ಹಿಡಿದು ಕುದುರೆಗೆ ಇನ್ಶೂರೆನ್ಸ್ ಇದೆಯಾ ಅಥವಾ. ನನ್ನ ಪಾದಯಾತ್ರೆ ಇಲ್ಲಿಗೆ ಮುಗೀತು. ದೇವಸ್ಥಾನಕ್ಕೆ ಎಂಟ್ರಿ ಆದೆ. ಈಗ ದೇವರ ದರ್ಶನಕ್ಕೆ ಕ್ಯೂಗೆ ನಿಂತ್ಕೋಬೇಕು. ಅಂತಹ ದೊಡ್ಡ ಲೈನ್ ಏನಿಲ್ಲ, ಕಡಿಮೆನೇ ಇದೆ. ಹಾಗಾಗಿ ದರ್ಶನವನ್ನು ಬೇಗ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಭೇಟಿ ಆಗ್ತಿರೋಣ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.